ಎಲ್ಲ ನನ್ನ ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಲೇಖಕರ ಹಾಗೂ ಅನೇಕ ಸಾಧಕರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೆ. ಇಂದು ಸ್ವಾಮಿ ರಾಮಾನಂದ ತೀರ್ಥರ ಬಗ್ಗೆ ಪರಿಚಯವನ್ನು ಹಾಗೂ ಆ ಪುಸ್ತಕವನ್ನು ಬರೆದಂತಹ ಸುನಂದಾ ವಿ ಕುಲಕರ್ಣಿ ಮೇಡಮ್ ಅವರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಪರಿಚಯ ಹಾಗೂ ಇಂದಿನ ಯುವ ಜನತೆಗೆ ಬೇಕಾದಂತಹ ಮಹಾನ್ ವ್ಯಕ್ತಿ ರಾಮಾನಂದ ತೀರ್ಥರ ಕೊಡುಗೆ ನಮ್ಮ ಭಾಗದಲ್ಲಿ ಯಾವ ರೀತಿ ಪ್ರಮುಖವಾಗಿದೆ ಹಾಗೂ ಭಾರತದಾದ್ಯಂತ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಹಾಗೂ ನಮ್ಮ ಹೈದರಾಬಾದ್ ಕರ್ನಾಟಕ ಈ ಭಾಗದ ಸ್ವಾತಂತ್ರ್ಯಕ್ಕೆ ಅವರು ಮಾಡಿದಂತಹ ಸಾಧನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸುನಂದಾ ವಿ ಕುಲಕರ್ಣಿ ಮೇಡಮ್ ಅವರು ನಮಗೆ ನೀಡ್ತಾರೆ. ಹಾಗಾದರೆ ತಡ ಮಾಡೋದು ಬೇಡ, ನನ್ನ ಚಾನಲ್ ಮೂಲಕ ನಿಮಗೆ ರಾಮಾನಂದ ತೀರ್ಥರ ಬಗ್ಗೆ ಸಂಪೂರ್ಣ ಪರಿಚಯವನ್ನ ಮೇಡಮ್ ಅವರು ಮಾಡಿಕೊಡ್ತಾರೆ. ನಮಸ್ತೆ ಮ್ಯಾಮ್. ನಮಸ್ಕಾರ. ನಮಸ್ತೆ ಮ್ಯಾಮ್. ಮೊದಲು ತಮ್ಮ ಪರಿಚಯವನ್ನ ನೀವು ಹೇಳಬೇಕಾಗಿ ಮೈಕ್ ಮೇಲಿಡಿರಿ ಮ್ಯಾಮ್. ನಾನು ಸುನಂದಾ ಕುಲಕರ್ಣಿ, NV ಡಿಗ್ರಿ ಕಾಲೇಜ್ನಲ್ಲಿ ಕನಿಷ್ಠ 33 ವರ್ಷ ನಾನು ಪ್ರಾಧ್ಯಾಪಿಕ ಅಂತಂದು ಕೆಲಸ ಮಾಡಿದ್ದೇನೆ. ಮತ್ತು ಅದ್ರ ಜೊತೆಯೇ ಸಾಕಷ್ಟು ಸೋಷಲ್ ವರ್ಕ್ ಮಾಡೋ ಅಂಥ ನಂದು ಒಂದು ಹವ್ಯಾಸ ಇದೆ. ಇದು ಒಂದು ಚಂದ ನಂದು, ಏನಾರೇ ಬರಿತಾ ಇರಬೇಕು ಅನ್ನೋಂಥ ಒಂದು ಫೀಲಿಂಗ್ ನನಗೆ ಯಾವಾಗಲೂ ಇರುತ್ತೆ. ಇಲ್ಲಿವರೆಗೂ ನಾನು ಹೆಚ್ಚು ಪಬ್ಲಿಷ್ ಮಾಡಲಿಕ್ಕೆ ಹೋಗಿಲ್ಲ. ಒಂದೆರಡು ಆನ್ಲೈನ್ ಆಗಿದೆ. ಮತ್ತು ಇದು ಕಾಲೇಜ್ದವರೇ ಈ ಪುಸ್ತಕ ಬಿಡುಗಡೆ ಅವರೇ ಮಾಡಿದರು. 2008ನಲ್ಲಿ ನಾನು ಒಂದು ಡೆಕ್ಕನ್ ಹೆರಾಲ್ಡ್ ಪೇಪರ್ನಲ್ಲಿ ಒಂದು ಆ್ಯಡ್ ನೋಡಿದ್ದೆ. ಅದರಲ್ಲಿ ಒಂದು ಎಸ್ಸೆ ಕಾಂಪಿಟೇಷನ್ ನ್ಯಾಷನಲ್ ಲೆವೆಲ್ನಲ್ಲಿ ಇತ್ತು, ಸ್ವಾಮಿ ರಾಮಾನಂದ ತೀರ್ಥ ಅವ್ರ ಬಗ್ಗೆ ಇತ್ತು. ಆವಾಗ ನನಗೆ ಸಡನ್ನಾಗಿ ಕ್ಲಿಕ್ ಆಯಿತು, ನಮ್ಮ ಕಾಲೇಜ್ ಪ್ರಿಮೈಸಸ್ನಲ್ಲಿ ಸಹಿತ ಸ್ವಾಮಿ ರಾಮಾನಂದ ತೀರ್ಥ ರಿಸರ್ಚ್ ಇನ್ಸ್ಟಿಟ್ಯೂಟ್ ತೆಗೆದಿದ್ರು. ವಸಂತ ಕುಷ್ಟಗಿ ಸರ್ ಅದರದ್ದು ಭಾರವನ್ನು ವಹಿಸ್ಕೊಂಡು ನೋಡ್ತಾಯಿದ್ರು. ಆವಾಗ ಈ ವ್ಯಕ್ತಿ ಯಾರು, ಇವ್ರದ್ದು ಹಿಂದಿನ ಹಿಸ್ಟ್ರಿ ಏನು, ಅವರು ಹೆಸರು ಮೇಲೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟೇ ತೆಗೆದಿದ್ದಾರೆ ಅಂದಮೇಲೆ ಅದಕ್ಕೆ ಏನಾರೇ ಒಂದು ವೇಟೇಜ್ ಇರಲೇಬಹುದು ಅನ್ನೋಂಥ ಒಂದು ಫೀಲಿಂಗ್ ನನ್ನ ಮನಸ್ಸಿನಲ್ಲಿ ಬಂದು, ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ VP ದೇವಳಗಾವ್ಕರ್ ಅವ್ರದ್ದು ಮರಾಠಿ ಪುಸ್ತಕ ಸ್ವಾಮಿ ರಾಮಾನಂದ ತೀರ್ಥ ಮೇಲೆ ಇದ್ದಂಥದ್ದು ಓದಿದೆ. ಓದಿದ ನಂತರ ನನಗೆ ಅವ್ರ ಬಗ್ಗೆ ಭಾಳ ಏನು ಕುತೂಹಲ ಇತ್ತು. ಅದ್ರ ಬಗ್ಗೆ ನಾನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋಂಥ ಫೀಲಿಂಗ್ ಬಂದು ಅವ್ರದ್ದೇ ಪುಸ್ತಕ ನಾನು ಮೊದಲು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಟ್ರಾನ್ಸ್ಲೇಷನ್ ಮುಗಿದ ನಂತರ ಅವ್ರ ಮನೆಗೆ ಹೋದಾಗ ಅವರು, ನಂದೇ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಬುಕ್, ನೀ ಯಾಕೆ ಟ್ರಾನ್ಸ್ಲೇಟ್ ಮಾಡಿದೆ ಅನ್ನೋಂಥ ಮಾತು ಹೇಳಿದರು. ಆವಾಗ ನಾನು ಅಂದೆ, ಪರವಾಗಿಲ್ಲ, ನನಗೆ ಅವ್ರ ಬಗ್ಗೆ ನಾಲೆಜ್ ಬಂತು, ಇದೇನು ಕಡಿಮೆ ಅಲ್ಲ. ಸೊ ಆ ರೀತಿ ನಾನು ಈ ಮೂಲಕ ನನಗೆ ಸ್ವಾಮಿ ರಾಮಾನಂದ ತೀರ್ಥ ಅವ್ರ ಬಗ್ಗೆ ನಾಲೆಜ್ ಸಿಕ್ತು ಅಲ್ಲ ಅನ್ನೋಂಥದ್ದು ಒಂದು ಖುಷಿ ಇತ್ತು. ಅದ್ರ ಜೊತೆಯೇ ಅದು ಆ್ಯಡ್ ನೋಡಿದಾಗ ನನಗನ್ನಿಸ್ತು, ನಾವು ಇಷ್ಟು ವರ್ಷದಿಂದ ಇಲ್ಲಿ ಕಾಲೇಜ್ನಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀವಿ, ಅಟ್ಲೀಸ್ಟ್ ಲೆಟ್ ಮೀ ಟ್ರೈ ಆ್ಯಂಡ್ ಸಿ ವೇರ್ ಐ ಸ್ಟ್ಯಾಂಡ್ ಅನ್ನೋಂಥ ಒಂದು ಫೀಲಿಂಗ್ ಬಂತು. ಸೊ ಆದ ಕಾರಣ ನಾನು ಆ ಎಸ್ಸೆ ಕಾಂಪಿಟೇಷನಲ್ಲಿ ಯಾವುದೂ ಒಂದು ಏಜ್ ಬಾರ್ ಇರಲಾರ್ದಕ್ಕೆ ಭಾಗವಹಿಸಬೇಕು ಅನ್ನೋಂಥ ನಿರ್ಣಯ ತೊಗೊಂಡು ಭಾಗವಹಿಸಿದೆ. ಅದು ಎಸ್ಸೆ ತಯಾರಾದ ನಂತರ ನಾನು ಹೈದರಾಬಾದ್ ಸ್ವಾಮಿ ರಾಮಾನಂದ ತೀರ್ಥ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ನಾನು ಪಾಗಾಪುಲ್ಲ ರೆಡ್ಡಿ ಅವರು ಅದ್ರ ಮೇನ್ ಇದ್ರು, ಅವರಿಗೆ ಹೋಗಿ ಅದು ಸಬ್ಮಿಟ್ ಮಾಡಿ ಬಂದೆ. ಸಬ್ಮಿಷನ್ ಆದ ನಂತರ 1 ತಿಂಗಳಿನಲ್ಲಿ ಅವರು ರಿಸಲ್ಟ್ ಡಿಕ್ಲೇರ್ ಮಾಡೋರಿದ್ರು. ಅದು ಆ ರೀತಿ ಆಗಲಿಲ್ಲ. ಯಾಕಂದ್ರೆ ಕೆಲವೇ ಜನ ಆ ಡೇಟ್ ಒಳಗೆ ಸಬ್ಮಿಷನ್ ಮಾಡಿದರು. ಆದ ಕಾರಣ ಅವರು ಇನ್ನೂ ಡೇಟ್ ಎಕ್ಸ್ಟೆಂಡ್ ಮಾಡಿ ಇನ್ನೂ ಸಮಯವನ್ನು ಜನರಿಗೆ ಕೊಟ್ಟರು.
ಒಂದು ವರ್ಷವರೆಗೂ ಎಸ್ ಎ ಕಾಂಪಿಟೇಷನ್ ರಿಸಲ್ಟ್ ಬರಲಿಲ್ಲ. ಬಟ್ ಒಂದು ಫೈನ್ ಮಾರ್ನಿಂಗ್ ಅದು ಅವ್ರ ಕಡೆಯಿಂದ ನನಗೆ ಒಂದು ಲೆಟರ್ ಬಂತು. ಆ ಲೆಟರ್ನಲ್ಲಿ ಅವರು ಹೇಳಿದರು, ಇದು ನಿಮ್ಮ ಎಸ್ ಐ ಏನಿದೆ ಅದು ಇಟ್ ಸ್ಟ್ಯಾಂಡ್ಸ್ ಸೆಕೆಂಡ್ ಅಂತಂದು ಹೇಳಿದಾಗ ಭಾಳ ಖುಷಿ ಆಯಿತು ನನಗೆ. ವೈ ನಾಟ್ ಗೋಯಿಂಗ್ ಫಾರ್ ಪಬ್ಲಿಷಿಂಗ್ ಅನ್ನೋಂಥ ಒಂದು ಫೀಲಿಂಗ್ ಬಂತು. ಅದಕ್ಕೆ ನಾನು ನಮ್ಮ ಕಾಲೇಜ್ ಆದಂಥ ಡಾಕ್ಟರ್ ಸೌಮ್ಯರಾವ್ ಕುಲಕರ್ಣಿ ಏನಿದ್ದಾರೆ ಅವ್ರ ಜೊತೆ ನಾನು ಮಾತಾಡಿದೆ ಅವರಂದರು, ಪರವಾಗಿಲ್ಲಮ್ಮ, ಮಾಡೋಣ, ಲೆಟ್ ಅಸ್ ಟ್ರೈ. ಕಾಲೇಜ್ ಕಡೆಯಿಂದ ನನ್ನ ಬುಕ್ 2008ನಲ್ಲಿ ಪಬ್ಲಿಷ್ ಆಯಿತು. ಆದಾಗ ಆ ಬುಕ್ಕದ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ನನಗೆ ಎಲ್ಲರ ಕಡೆಯಿಂದ ಸಿಕ್ತು. ಎಷ್ಟೋ ರಿಸರ್ಚ್ ಸ್ಕಾಲರ್ಸಿಗೆ ಚಿಕ್ಕದು ಬುಕ್ ಇದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ಬೇಕಾದಂಥ ಎಲ್ಲ ನಾಲೆಜ್ ಅದ್ರಾಗ ಅವರಿಗೆ ಸಿಗ್ತಾಯಿತ್ತು. ಅದು ನೋಡಿ ನಾನು ಖುಷಿ ಪಡಿತಾ ಇದ್ದೆ. ಈ ರೀತಿ ಈ ಕೆಲಸವನ್ನು ನಾನು ಕೈಯಲ್ಲಿ ತಗೊಂಡಿದ್ದು. ಮ್ಯಾಮ್, ಇಂದಿನ ಯುವ ಜನತೆಗೆ ರಮಾನಂದ ತೀರ್ಥರ ಪರಿಚಯ ಕಡಿಮೆ ಅಂತ ನಾನು ಭಾವಿಸ್ತೇನೆ. ರಮಾನಂದ ತೀರ್ಥರು ಯಾರು? ಅವ್ರ ಬಗ್ಗೆ ನಾಲೆಜ್ ಮೂಲತಃ ಹೇಳಬೇಕಂತಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೂ ಇರಲಿಲ್ಲ. ಬಟ್ ಅವ್ರು ಯಾರು ಅಂತಂದು ನಾನು ಹುಡುಕ್ತಾ ಹೋದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ನಮಗೆ ಸ್ವತಂತ್ರವಾಗಿ ನಾವು ಇವತ್ತೇನು ನಾವು ಇದ್ದೀವಿ, ಆ ಸ್ವತಂತ್ರತೆ ನಮಗೆ ಏನು ತಂದು ಕೊಟ್ಟಿದ್ದಾರೆ, ಅದರ ಮೇನ್ ಲೀಡರೇ ಅವರು ಅನ್ನೋದು ನಾವು ಮರಿಬಾರದು. ಅವರು ಇಡೀ ಜೀವನನೇ ಅದಕ್ಕೆ ಸಮರ್ಪಣೆ ಮಾಡಿದರು. ಮತ್ತು ಅವ್ರಲಿಂದ ಇವತ್ತು ನಾವು ಈ ಫ್ರೀ ಒಂದು ವಾತಾವರಣದಲ್ಲಿ ನಾವು ಇರ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಈ ಏರಿಯಾ ಅಂಥ ಒಂದು ಭಯಾನಕ ಒಂದು ಸಿಚುವೇಶನ್ಲಿಂದ ನಮ್ಮ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಅವರು ತಂದುಕೊಟ್ರು. ಯಾಕಂದ್ರೆ ಅದು ಹೈದರಾಬಾದ್ ಸೆಂಟರ್ನಲ್ಲಿ ಬರೋದ್ರಿಂದ ಸೆಂಟರ್ನಲ್ಲಿನೇ ಅದು ಕ್ಯಾನ್ಸರ್ ಅಂತ ರೋಗ ಬೆಳೀತದೇನೋ ಅನ್ನೋಂಥ ಒಂದು ಫೀಲಿಂಗ್ ಇತ್ತು. ಬಟ್ ದೆನ್ ಹಿ ಮ್ಯಾನೇಜ್, ದೋ ಹಿ ವಾಸ್ ಅ ಸನ್ಯಾಸಿ. ಅವರು ಅದು ಆ ರೀತಿ ಸ್ಟ್ರಗಲ್ ಮಾಡಿದ್ರು ಮತ್ತು ಹೋರಾಟ ಮಾಡಿ ಇಡೀ ಕರ್ನಾಟಕ, ಈ ಹೈದರಾಬಾದ್ ಕರ್ನಾಟಕ ಜನರಿಗೆ ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಮ್ಯಾಮ್, ಪ್ರತಿಯೊಂದು ಪುಸ್ತಕ ನಾವು ಓದುವಾಗ ಈಗ ಚಾಣಕ್ಯನ ಬಗ್ಗೆ ತೆಗೆದುಕೊಂಡಾಗ ಚಾಣಕ್ಯನ ನೀತಿಗಳಿಂದ ಪ್ರೇರಣೆಯನ್ನು ನಾವು ಪಡಿತೀವಿ, ಮೋಟಿವೇಟ್ ಆಗ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ನೀವು ಪುಸ್ತಕವನ್ನು ಬರೆಯುವಾಗ ಉದ್ದೇಶ ಮೂಲ ರಮಾನಂದ ತೀರ್ಥರದಾಗಿತ್ತು. ಇವರಿಂದ ಪ್ರೇರಣೆ ಆದಂತಹ ಯಾವುದಾದ್ರೂ ಒಂದು ಘಟನೆ ಈ ಪುಸ್ತಕಕ್ಕೆ ನೀವು ಬರೆದಿದ್ದು? ಇದು ಘಟನೆ ಅಂತಂದ್ರೆ ಇವಾಗ ಆಲ್ರೆಡಿ ನಾನು ಅದು ಹೇಳಿದ್ದು. ಅದು ಬಿಟ್ಟು ಈ ವ್ಯಕ್ತಿ ಬಗ್ಗೆ ಅವ್ರದ್ದು ಲೈಫ್ ಬಗ್ಗೆ ನಾನು ಓದ್ತಾ ಇರುವಾಗ, ಬೀಯಿಂಗ್ ಅ ಸನ್ಯಾಸಿ, ಏನೂ ಒಂದು ನಯ ಪೈಸ ಅವ್ರು ತಮ್ಮ ಅಕೌಂಟ್ನಲ್ಲಿ ಇಟ್ಕೊಳ್ಳಾರ್ದೇ ಇಡೀ ನಿಜಾಮ್ ಜೊತೆ ಹೋರಾಡೋಂಥ ಒಂದು ತಾಕತ್ತೇನು ಅವ್ರು ತಂದುಕೊಟ್ರು, ತಮ್ಮ ಹತ್ರ ತಂದ್ಕೊಂಡ್ರು. ಅದು ಸಮಥಿಂಗ್ ನಮ್ಮ ಮನಸ್ಸಿನ ಮೇಲೆ ಅದರದ್ದು ಇಂಪ್ಯಾಕ್ಟ್ ಬೀಳುತ್ತೆ. ಮತ್ತು ಅಷ್ಟೇ ಅಲ್ಲ, ಇಡೀ ಈ ಎಲ್ಲ ಭಾಗದ ಜನರಿಗೆ ಒಂದು ಏನಿಲ್ಲ ಅಂದ್ರೆ ಒಂದು 16 ಡಿಸ್ಟ್ರಿಕ್ಟ್ಸಿಗೆ ಅವ್ರಲಿಂದ ಎಷ್ಟೋ ರಿಲೀಫ್ ಸಿಕ್ತು, ಲೈಫ್ ಲಾಂಗ್ ರಿಲೀಫ್ ಸಿಕ್ತು. ಆ್ಯಂಡ್ ಬರೀ ಲೈಫ್ ಲಾಂಗ್ ಅಂದರೆ ನಮ್ಮ ಲೈಫ್ ಅಷ್ಟೇ ಅಲ್ಲ, ಇಡೀ ಇಂಡಿಯಾದ ಲೈಫಿಗೆ ಅದು ಸಿಕ್ಕಿದೆ. ಅದು ನಾವು ತಿಳ್ಕೊಬೇಕು. ರಮಾನಂದ ತೀರ್ಥರ ಬಗ್ಗೆ ನಾವು ಭಾವಚಿತ್ರ ಫೋಟೋ ನೋಡಿದಾಗ ನೋಡೋದಕ್ಕೊಬ್ರು ಸನ್ಯಾಸಿ ಅಥವಾ ಆ ರೀತಿ ನಾವು ಭಾವಿಸ್ತೀವಿ. ಸನ್ಯಾಸಿ ಥರ ಕಾಣೋರು ಸ್ವಾತಂತ್ರ್ಯ ಹೋರಾಟಗಾರ ಆಗ್ಲಿಕ್ಕೆ, ಒಂದು ರೀತಿ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಈ ಒಂದು ಭಾಗ್ಯಕ್ಕೆ ಸಿಗ್ಬೇಕಾದ್ರೆ ಇವ್ರು ಮೂಲ ಕಾರಣ ಆಗ್ತಾರ. ಹಾಗಿದ್ರೆ ಮ್ಯಾಮ್, ಸನ್ಯಾಸತ್ವ ತಗೊಂಡ್ಮೇಲೆ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರು ಅಥವಾ ಮೊದಲಿಂದಾನು ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಬಹಳಷ್ಟು ಪ್ರೀತಿ ಪ್ರೇಮ ಅಂತ ಕಾರಣ ಇತ್ತ ಮ್ಯಾಮ್? ಇಲ್ಲ, ಅದು ಮೊದಲಿಂದು ಅವರಿಗೆ ಅಂದ್ರೆ ಒಂದು ಸ್ವಲ್ಪ ಮನೆಯಲ್ಲಿ ಏನು ವಾತಾವರಣ ಇತ್ತು, ದ್ಯಾಟ್ ವಾಸ್ ಟೋಟಲಿ ಡಿಫ್ರೆಂಟ್.
ಅವ್ರದ್ದು ಪೊಲಿಟಿಕಲ್ ಲೈಫ್ ಕಡೆ ಹೋಗೋಂಥ ಫೀಲಿಂಗ್ ಅವ್ರದ್ದೇನೂ ಇರಲಿಲ್ಲ. ಸ್ಪಿರಿಚುವಲ್ ಸಾಧನೆ ಇತ್ತು, ಫಿಲಾಸಫಿಕಲ್ ಬೆಂಟ್ ಆಫ್ ಮೈಂಡ್ ಇತ್ತು. ಒಂದೊಂದು ಹೆಜ್ಜೆ ಇಡ್ತಾ 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 ಆ ರೀತಿ ಪ್ರೇರಣೆ ಸಿಗ್ತಾ ಹೋಯಿತು. ಮತ್ತು ಪೊಲಿಟಿಕಲ್ ಫೀಲ್ಡ್ನಲ್ಲಿನೂ ಬಂದರು. ಆದರೆ ಪೊಲಿಟಿಕಲ್ ಫೀಲ್ಡ್ ನಲ್ಲಿ ಬಂದ್ರೂ ಅವರು ತಮ್ಮ ಸ್ಪಿರಿಚುವಲಿಸಮ್ ಕಾಯಂ ಇಟ್ಕೊಂಡ್ರು, ಅದು ಬಿಡಲಿಲ್ಲ. ಎಷ್ಟೋ ಅಂದ್ರೆ ಅವ್ರದ್ದು ಲೈಫ್ ಪ್ಯಾಟರ್ನ್ ನಾವು ನೋಡ್ಲಿಕ್ಕೆ ಹೋದ್ರೆ ಅವರು ಈವನ್ ಎಷ್ಟೋ ಕೆಲಸ ಮಾಡ್ತಾ ಇರುವಾಗ ಅವ್ರು ತಮ್ಮ ಹೆಸರ ಮೇಲೆ ಇವಾಗ ಹೆಂಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಪಂತಪ್ರಧಾನ ಮೋದಿಯವರಿಗೆ ಅವ್ರು ತಮ್ಮ ಅಕೌಂಟ್ನಲ್ಲಿ ಒಂದು ನಯ ಪೈಸೆನೂ ಇಟ್ಕೊಂಡಿಲ್ಲ ಅನ್ನೋದು ಮಾತು ಹೇಳ್ತಾರೆ. ಆ ರೀತಿ ಇವ್ರದ್ದು ಅದೇ ರೀತಿ ಇತ್ತು. ಇವರಿಗೆ ಹಿಪ್ಪರ್ಗಾನಲ್ಲಿ ಸ್ಕೂಲ್ ಟೀಚರ್ ಅಂತ ತೊಗೊಂಡಾಗ ಅವರಿಗೆ 50 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಸೊ ಅವರು ಫಾರ್ ನೇಮ್ ಸೇಕ್ ಅದು ಜಮಾ ಮಾಡ್ಕೋತಾಯಿದ್ರು. ಒಂದೇ ಒಂದು ಸರ್ತಿ ಅವರು ವಿಡ್ರಾ ಮಾಡಿದ್ದು ರೆಫರೆನ್ಸ್ ಇದೆ. ಅದು ಅವರ ರಿಲೇಷನ್ನಲ್ಲಿ ಯಾರಿಗೂ ಆರಾಮಿರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಅದು ಅಮೌಂಟ್ ತಗೊಂಡ್ರು. ಉಳ್ಕಿದ ಎಲ್ಲ ಅಮೌಂಟ್ ಅವರು ಮತ್ತು ಬಡವ ಮಕ್ಕಳಿಗೆ ಅದರದ್ದು ಉಪಯೋಗ ಆಗಲಿ ಅಂತಂದು ಆ ಸ್ಕೀಮ್ನಲ್ಲಿ ಆ ಅಮೌಂಟು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡೋರು, ಇಷ್ಟು ಸ್ಪಿರಿಚುವಲ್ ಮೆಂಟಾಲಿಟಿ ಇಟ್ಕೊಂಡು, ಫಿಲಾಸಫಿಕಲ್ ಬೆಂಟ್ ಆಫ್ ಮೈಂಡ್ ಇಟ್ಕೊಂಡು ಪೊಲಿಟಿಕಲ್ ಲೈಫ್ ಲೀಡ್ ಮಾಡೋಂಥ ಜನ ಭಾಳ ರೇರ್. ಅದ್ರಾಗ ಇವರು ಒಬ್ಬರು ಅನ್ನೋದು ನನ್ನ ಫೀಲಿಂಗ್ ಇದೆ. ಮ್ಯಾಮ್, ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಸ್ವಾಮಿ ರಮಾನಂದ ತೀರ್ಥರ ಪಾತ್ರ ಅತ್ಯಂತ ಪ್ರಮುಖವಾಗ್ತದೆ ಮ್ಯಾಮ್. ಹಾಗಿದ್ರೆ ಅವರು ಕೊಟ್ಟಂತಹ ಕೊಡುಗೆಗಳು ನಮ್ಮ ಭಾಗದಲ್ಲಿ ಯಾವ ರೀತಿಯಾಗಿತ್ತು ಅಂತ? ಇದು ಫಸ್ಟ್ ಅಂದ್ರೆ ಇವ್ರದ್ದು ನಿಜಾಮ್ದವ್ರದ್ದು ದಬ್ಬಾಳಿಕೆ ಇತ್ತು. ಆ ದಬ್ಬಾಳಿಕೆಯಿಂದ ನಮಗೆ ಮುಕ್ತಿ ಸಿಗೋಂಥ ಒಂದು ಫಸ್ಟ್ ಪ್ರಯತ್ನ. ಅದು ಆದ ನಂತರ ಇದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಏನು ಫಾರ್ಮ್ ಮಾಡಿದ್ದಾರೆ, ಅದು ಆವಾಗ ನಾವು ನೋಡ್ತಾ ಇದ್ವಿ. ನಿಜಾಮ್ದು ರೂಲ್ ಇದ್ದಾಗ ಉರ್ದು ವಾಸ್ ಕಂಪಲ್ಸರಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಮತ್ತು ಎಲ್ಲರಿಗೂ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಇರಲಿ ಬಿಡಲಿ, ಯು ಹ್ಯಾವ್ ಟು ಸ್ಪೀಕ್ ಇನ್ ಉರ್ದು, ಯು ಹ್ಯಾವ್ ಟು ಗೆಟ್ ಯುವರ್ ಸೆಲ್ಫ್ ಎಜುಕೇಟೆಡ್ ಇನ್ ಉರ್ದು ಮೀಡಿಯಮ್ ಅನ್ನೋಂಥದ್ದು ಒಂದು ದಬ್ಬಾಳಿಕೆ ಅವಾಗಿತ್ತು. ಆದ್ರೆ ನಮ್ಮ ಜನರದು ಸಂಖ್ಯೆ ಹೆಚ್ಚಿತ್ತು. ತೆಲುಗು ಮಾತಾಡೋರು, ಮರಾಠಿ ಮಾತಾಡೋರು, ಕನ್ನಡ ಮಾತಾಡೋರದ್ದು ಸಂಖ್ಯೆ ಹೆಚ್ಚಿತ್ತು. 15% ಹಾರ್ಡ್ಲಿ ಮುಸ್ಲಿಮ್ಸ್ ಅವಾಗಿದ್ದರು. ಅಷ್ಟಿದ್ರೂ ಅವ್ರದ್ದು ದಬ್ಬಾಳಿಕೆಯಲ್ಲಿ ನಮ್ಮದೇನೂ ನಡೀತಾ ಇರಲಿಲ್ಲ. ಸೊ ಇದು ಫಾರ್ಮೇಷನ್ ಆಫ್ 3 ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಏನು ಮಾಡಿದ್ರು ಅದು ಒಂದು ದೊಡ್ಡ ಕೊಡುಗೆ ನಮಗನ್ನಿಸ್ತದೆ. ಆ್ಯಕ್ಚುಲಿ ಇವು 3 ಮರ್ಜ್ ಮಾಡೋ ಅಂಥದ್ದು ಒಂದು ಕನಸು ಅವ್ರದ್ದಿತ್ತು. 3 ಸಪ್ರೇಟಾಗಿ ಇಡಬೇಕು ಅನ್ನೋದು ಇರಲಿಲ್ಲ ಅವರಿಗೆ. ಆದ್ರೆ ಮರ್ಜ್ ಮಾಡಬೇಕು ಅನ್ನೋಂಥ ಉದ್ದೇಶ ಇತ್ತು. ಆದರೆ ಅದಕ್ಕೆ ನೆಹರು ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಪುಸ್ತಕದಲ್ಲಿ ನೀವು ಬರೆದಿರೋ ಹಾಗೆ 1938ರಲ್ಲಿ ಇವರು ಸತ್ಯಾಗ್ರಹ ಮಾಡುವಾಗ ಮೊದಲ ಡಿಕ್ಟೇಟರ್ ಆಗಿ ಇವರು ನಾಯಕತ್ವವನ್ನು ವಹಿಸ್ತಾರೆ ಮ್ಯಾಮ್. ನಾಯಕತ್ವ ವಹಿಸಬೇಕಾದ್ರೆ ಮುಸ್ಲಿಂ ಆಳ್ವಿಕೆ ಕೂಡ ಇದ್ರೂ ಕೂಡ ಈ ಒಂದು ಪ್ರಾಂತ್ಯದಲ್ಲಿ ಸ್ವತಂತ್ರಕ್ಕಾಗಿ ಇವರು ಕೆಲವೊಂದು ನಿರ್ಧಾರಗಳನ್ನು ಯಾವುದಾದ್ರೂ ತೆಗೆದುಕೊಂಡಿರೋದು, ಶಿಕ್ಷಣ ಆಗಿರ್ಬೋದು, ಯಾವುದಾದ್ರೂ ಒಂದು ರಂಗದಲ್ಲಿ, ಅಥವಾ ಇಲ್ಲಿನ ಸ್ವಾತಂತ್ರ್ಯಕ್ಕೆ ಈ ಭಾಗದ ಜನರಿಗೆ ಒಂದು ಸ್ವತಂತ್ರ ಫ್ರೀಡಮ್ ಸಿಗಲಿ ಅಂತ ತೆಗೆದುಕೊಂಡಿರೋ ನಿರ್ಧಾರಗಳು ಯಾವುದಾದ್ರೂ ಮ್ಯಾಮ್, ಶಿಕ್ಷಣ ಅಥವಾ ಬೇರೆ ಬೇರೆ? ಇದೆ. ಅವರು ಎಲ್ಲ ಕಡೆ ಹಿಪ್ಪರ್ಗ ಸ್ಕೂಲ್ನಲ್ಲಿ ಕೆಲಸ ಮಾಡಿದ ನಂತರ ಅವರು ಅಂಬೇಜೋಗೈನಲ್ಲಿ, ಅದಕ್ಕೆ ಮೊದಲು ಮೊಮಿನಾಬಾದ್ ಅಂತ ಇದ್ದರು, ಆ ಮೊಮಿನಾಬಾದ್ನಲ್ಲಿ ಅವರು ಯೋಗೇಶ್ವರಿ ನೂತನ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿದ್ರು. ಅದು ಆದ ನಂತರ ನಾಂದೇಡ್ನಲ್ಲಿ ಪೀಪಲ್ಸ್ ಕಾಲೇಜ್ ಮಹಾವಿದ್ಯಾಲಯ ಅದು ಪ್ರಾರಂಭ ಮಾಡಿದ್ರು. ಮತ್ತು ಇವೆಲ್ಲ ಇನ್ಸ್ಟಿಟ್ಯೂಷನ್ ಥ್ರೂ ಅವರು ಒಂದು ಹುಡುಗರಿಗೆ ಒಂದು ರೀತಿ ನ್ಯಾಷನಲ್ ಸ್ಪಿರಿಟ್ ಬರಲಿ ಅನ್ನೋಂಥದ್ದು ಪ್ರಯತ್ನ ಅವ್ರದ್ದು ಯಾವಾಗಲೂ ಇತ್ತು. ಆ ರೀತಿ ಅವರು ಮಾಡ್ಕೊತ ಬಂದರು. ಕೆಲವೊಂದು ಮ್ಯಾಮ್ ರಮಾನಂದ ತೀರ್ಥರ ಬಗ್ಗೆ ನಾವು ಓದುವಾಗ ಅವರು ಸ್ವಾತಂತ್ರ್ಯದ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾರಂತ ಅಲ್ಲಿ ಪ್ರಮುಖವಾಗಿ ನಡೀತದ ಮ್ಯಾಮ್.
ಆಗಿನ ಆಗಿನ ಸಮಾಜ ಸುಧಾರಕರಾಗಿರ್ಬೋದು ಅಥವಾ ಇನ್ನಿತರ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಅನೇಕ ಜನರು ಕಾಣ್ತೀವಿ ಮ್ಯಾಮ್. ಆದರೆ ಇವ್ರ ಬಗ್ಗೆ ಉಲ್ಲೇಖಗಳು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮ್ಯಾಮ್. ಆ ಸಂದರ್ಭ ಯಾವ ಒಂದು ಕಾರಣಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸಿದಂತಹ ಸಂದರ್ಭ ಬಂತು ಅನ್ನೋದು. ಒಂದಂದ್ರೆ ಅವರು ಸನ್ಯಾಸಿ ಇದ್ರೂ ಅವರಿಗೆ ಇಂಥ ಸನ್ಯಾಸಿ ನಿಜಾಮದ ವಿರುದ್ಧ ನಿಂದಿರ್ತಾನ ಇಲ್ಲ ಇಡೀ ಬ್ರಿಟಿಷರ್ಸ್ ವಿರುದ್ಧ ಹೋರಾಡಲಿಕ್ಕೆ ಒಂದು ತನ್ನ ಶಕ್ತಿಯನ್ನು ತೋರಿಸ್ತಾನ ಅನ್ನೋದು ಅವ್ರಿಗೆ ಒಂದು ಇದು ಇತ್ತು. ಮತ್ತು ಅದ್ರ ವಿರುದ್ಧ ಅವರು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆನೇ ನಾವು ಏನು ನೋಡ್ತೀವಿ ಅಂತಂದ್ರೆ ಎಷ್ಟೋ ಜನರಿಗೆ ಅವರು ಒಂದೇ ಮಾತ್ರ ಮೂಮೆಂಟ್ನಲ್ಲಿ ಕೆಲವರಿಗೆ ರಾಮಚಂದ್ರ ರಾವ್ ಅನ್ನೋಂಥ ಒಂದು ವಿದ್ಯಾರ್ಥಿ ಅವರಿಗೆ ದೇ ಬ್ರೂಟಲಿ ಅಂದ್ರೆ ಕಿಲ್ಡ್ ಹಿಮ್, ಮರ್ಡರ್ಡ್. ಅಂಥ ಒಂದು ಸಿಚುವೇಷನ್ನಲ್ಲಿ ಅದು ಇವರಿಗೆ ಸಹನ ಆಗಂಗಿಲ್ಲ. ಅದು ಆದ ನಂತರ ಶೋಯಬುಲ್ಲಾ ಖಾನ್ ಅಂತಂದು ಮುಸ್ಲಿಂ ಮನುಷ್ಯನೇ ಇಮ್ರೋಜ್ ಅಂತಂದು ಒಂದು ಮಾಸಿಕ ಪತ್ರ ತೆಗಿತಾಯಿದ್ರು, ಅವ್ರಿಗೂ ಅವರು ಕೊಲೆ ಮಾಡ್ತಾರೆ. ಮತ್ತು ಈ ರೀತಿ ಎಷ್ಟೋ ಜನರು ಅಂದ್ರೆ ಫಾರ್ ಯಾವುದೂ ಒಂದು ತಪ್ಪು ಮಾಡಲಾರ್ದೇ ಯಾವುದೋ ಒಂದು ಸಿನ್ ಜಸ್ಟ್ ಆಸ್ಕಿಂಗ್ ಫಾರ್ ಜಸ್ಟಿಸ್, ಅದು ಬಿಟ್ಟರೆ ಮತ್ತು ಅವ್ರ ಮನಸ್ಸಿನಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಸೊ ಅಂಥ ಒಂದು ಸಿಚುವೇಷನ್ನಲ್ಲಿ ಸಹಿತ ಇವರು ಅದು ಅವರಿಗೆ ಸಹನ ಆಗ್ತಾ ಇರಲಿಲ್ಲ. ಮತ್ತು ಅವರು ಮೇಲೆ ಇವರಿಗೆ ಹಿಡಿದು ಜೈಲಿನಲ್ಲಿ ಹಾಕ್ತಾಯಿದ್ರು. ಅದ್ರ ಜೊತೆನೇ ಭೀಮಸೇನ್ ರಾವ್ ಅಂತಂದು ದೇಸಾಯಿ ಅವ್ರಿಗೂ ಜೈಲಿನಲ್ಲಿ ಕೊಲೆ ಆಗ್ತದೆ. ಇವೆಲ್ಲ ಸಂದರ್ಭದಲ್ಲಿ ಇವರು ಸಾಕಷ್ಟು ಹೋರಾಟ ಮಾಡ್ತಾರೆ. ಇವರು ಅಂದರೆ ಯಾವುದಕ್ಕೂ ಅವ್ರ ದಬ್ಬಾಳಿಕೆಗೆ ಅನ್ಸಂಗಿಲ್ಲ. ಮತ್ತು ವಿ ಶಾಲ್ ಬ್ರೇಕ್ ಬಟ್ ವಿ ಶಾಲ್ ನಾಟ್ ಬೆಂಡ್ ಅನ್ನೋಂಥ ಒಂದು ಮೆಸೇಜ್ ಒಳಗಿಂದೇ ಅವರು ಜನರ ತನಕ ಮುಟ್ಟಿಸ್ತಾರೆ. ಸೊ ಅಂಥ ಒಂದು ಸ್ಪಿರಿಟ್ ಏನಿದೆ, ಆ ಸ್ಪಿರಿಟ್ ಮಾತ್ರ ನಾವು ಯಾವಾಗಲೂ ಮೆಚ್ಚಬೇಕು. ಅದಕ್ಕೆ ನಾವು ಋಣಿಯಾಗಿರಬೇಕು. ಮತ್ತು ಆ ಸ್ಪಿರಿಟ್ಲಿಂದನೇ ಅಂದರೆ ಈವನ್ ಇವ್ರಿಗೆ 101 ಡೇಸೇ ಹಾಕಲಿ ಜೈಲಿನಲ್ಲಿ, ಮತ್ತು ಎಷ್ಟು ಬೇರೆ ಬೇರೆ ಸರ್ತೆ ಅಂದ್ರೆ ಅವರಿಗೆ ಜೈಲಿನಲ್ಲಿ ಹಾಕಿದಾಗ ಸಹಿತ ಅವರು ಅದು ತಡ್ಕೊಂಡು ಹೋಗ್ತಾರೆ. ಎಲ್ಲೂ ಅವ್ರು ತಮ್ಮ ಧ್ವನಿ ಏರಿಸಂಗಿಲ್ಲ. ಹೀ ಎಕ್ಸೆಪ್ಟ್ಸ್ ವಾಟ್ ಎವರ್ ಕಮ್ಸ್ ಟು ಹೀಸ್ ಇದು ಅವರು ಎಕ್ಸೆಪ್ಟ್ ಮಾಡ್ಕೋತ ಹೋಗ್ತಾರೆ. ಬಟ್ ದೆನ್ ಹೀ ಈಸ್ ಫರ್ಮ್ ಅಬೌಟ್ ಹಿಸ್ ಓನ್ ಒಪಿನಿಯನ್. ಹೀ ಈಸ್ ಕ್ವೈಟ್ ಡಿಟರ್ಮೈನ್ಡ್ ಪರ್ಸನ್. ಸೊ ಅದು ನಮಗೆ ಇಂಪ್ರೆಸ್ ಮಾಡ್ತದೆ. ಮ್ಯಾಮ್, ಕಡೆಯ 2 ಪ್ರಶ್ನೆಗಳನ್ನು ಕೇಳ್ತೀನಿ ನಾನು ಮ್ಯಾಮ್. ಈ ಪುಸ್ತಕದಲ್ಲಿ ಖಾದಿ ಮತ್ತು ಭೂದಾನ್ ಬಗ್ಗೆ ಗ್ರಾಮೀಣ ಅಂದ್ರೆ ರೂರಲ್ ಜನರಿಗೆ ಹೆಚ್ಚು ಸಹಾಯವಾಗಲಿ ಅಂತ ಕೆಲವೊಂದು ನಿರ್ಧಾರಗಳನ್ನು ರಮಾನಂದ ತೀರ್ಥರು ತೆಗೆದುಕೊಂಡ್ರು. ಖಾದಿ ಮತ್ತು ಭೂದಾನ್ ಬಗ್ಗೆ, ಖಾದಿ ಅಂತ ನಾವು ಕೇಳ್ಪಟ್ಟಾಗ ಗಾಂಧೀಜಿಯವ್ರ ಬಗ್ಗೆ ಖಾದಿ ಬಳಕೆ ಬಟ್ಟೆಗಳನ್ನು ಬಳಸಬೇಕು ಅಂತ ಗೊತ್ತಾಗುತ್ತೆ. ಆದ್ರೆ ರಮಾನಂದ ತೀರ್ಥರದು ಖಾದಿ ಮತ್ತು ಭೂದಾನ್ ಬಗ್ಗೆ ಈ ಕಾನ್ಸೆಪ್ಟ್ ಯಾವ ರೀತಿ, ಏನು ಉದ್ದೇಶ ಅಂದ್ರೆ ಅವ್ರು ಸ್ವತಃನೇ ಖಾದಿ ವೇಷ ಧಾರಣೆ ಮಾಡ್ತಾ ಇದ್ರು. ನಿಯರ್ಲಿ ಫಾರ್ 24 to 25 ಇಯರ್ಸ್ ಅದ್ರಾಗ ಉಲ್ಲೇಖ ಇದೆ. ಅವ್ರು ಸ್ವತಃ ಚರ್ಖಾನು ನಡೆಸ್ತಾ ಇದ್ರು, ಸ್ವತಃ ಖಾದಿ ಹಾಕೋತಾ ಇದ್ರು. ಮತ್ತು ಖಾದಿ ಅದು ಮಾರ್ಕೆಟಿಂಗ್ ಆಗಲಿ ಅನ್ನೋಂಥ ಒಂದು ಅನಿಸಿಕೆಯಿಂದ, ಮತ್ತು ಬರೀ ಮಾರ್ಕೆಟಿಂಗ್ ಅಂತಲ್ಲ, ನಮ್ಮದು ಫೈನಾನ್ಷಿಯಲ್ ಏರ್ಲಿ ಅನ್ನೋಂಥ ಒಂದು ಉದ್ದೇಶದಿಂದ ಅವರು 2-3 ಕರೋಡದ ಬಿಸ್ನೆಸ್ ಏನಿತ್ತು ಅದು ನಿಯರ್ಲಿ 25 to 26 crores ತನಕ ಒಯ್ದರು. ಅಷ್ಟು ಮಟ್ಟಿಗೆ ಅವರು ಖಾದಿ ಗ್ರಾಮೋದ್ಯೋಗನಾಗ ಅದರದ್ದು ಅವ್ರದ್ದು ಒಂದು ಕೆಲಸದ ಪ್ರತಿಬಿಂಬ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಯೇ ಈ ಭೂದಾನ್ ಮೂಮೆಂಟ್ನಲ್ಲಿ ಬಹಳಷ್ಟು ಅದ್ರದ್ದು ಏನು ಭಾಳ ಡೀಟೇಲ್ನಲ್ಲಿ ಹೆಚ್ಚನ್ನು ಇದು ಸಿಕ್ಕಿಲ್ಲ ಮ್ಯಾಟರು. ಬಟ್ ದೆನ್ ಹಿ ಡಿಡ್ ಹಿಸ್ ಬೆಸ್ಟ್. ಭೂದಾನ್ ಮೂಮೆಂಟ್ನಲ್ಲಿ 2 ಇದ್ದಾರೆ. ಒಬ್ಬರು ಕರ್ನಾಟಕದವರು, ಬೀದರ್ದವರು ಒಬ್ಬರು ಇದ್ದಾರೆ, ಮತ್ತು ಇನ್ನೊಬ್ಬರು ಮರಾಠವಾಡದವ್ರು ಇದ್ದಾರೆ. ಅವ್ರ ಜೊತೆ ಹಿ ಟ್ರೈಡ್ ಹಿಸ್ ಬೆಸ್ಟ್. ಭೂದಾನ್ ಮೂಮೆಂಟಿಗೂ ಅವರು ಪ್ರೋತ್ಸಾಹಿಸಿದರು.
ಮತ್ತು ಅದು ಎಲ್ಲರಿಗೂ ಆ ರೀತಿ ಮಾಡಲಿಕ್ಕೆ ಒಂದು ಮಾನಸಿಕ ತಯಾರಿ ಏನು ಅವ್ರು ಮಾಡಬೇಕು ಅದ್ರ ಕಡೆ ಅವರು ಹೆಚ್ಚು ಲಕ್ಷ ಗಮನವನ್ನು ಕೊಟ್ಟರು. ಮ್ಯಾಮ್, ಕಡೆಯ ಪ್ರಶ್ನೆ, ಈಗ ನಮ್ಮ ವೀಕ್ಷಕರು ಈ ಒಂದು ವಿಡಿಯೋ ಮಾಹಿತಿಗಳನ್ನು ಮತ್ತು ರಮಾನಂದ ತೀರ್ಥರ ಬಗ್ಗೆ ಇರುವಂತಹ ಸಂದೇಶಗಳನ್ನು ತಿಳಿತಾ ಇದ್ದಾರೆ. ಇಂದಿನ ಯುವಜನತೆಗೆ ರಮಾನಂದ ತೀರ್ಥರ ಪುಸ್ತಕ ಅಥವಾ ರಮಾನಂದ ತೀರ್ಥರ ಜೀವನ ಹಾಗೂ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಮಹತ್ವ ಮುಖ್ಯ ಯಾವ ರೀತಿ ಆಗ್ಬೋದು, ಹಾಗೂ ಇಂದಿನ ಯುವಕರಿಗೆ ನೀವು ಕೊಡುವಂತಹ ರಮಾನಂದ ತೀರ್ಥರ ಬಗ್ಗೆ ಯಾಕೆ ತಿಳಿಬೇಕು ಅಂತ ಹೇಳ್ಬೋದು ಮ್ಯಾಮ್? ನೀವು ಯಾವ ರೀತಿ ಯಾಕೆ ನಾವು ಓದ್ಬೇಕು ಅನ್ನೋದು ಮಾಹಿತಿಯನ್ನು. ಇವಾಗ ಎಷ್ಟೋ ಸರ್ತಿ ನಾವು ಅನ್ಕೋತೀವಿ ಹಿಸ್ಟ್ರಿ ರಿಪೀಟ್ಸ್, ಆ ರೀತಿ ಇವಾಗಲೂ ನಾವು ಈಗಿನ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಸಹಿತ ನಾವು ನೋಡ್ತಾ ಇದ್ದೀವಿ. ಅವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋಂಥ ಒಂದು ಭಯ ಎಲ್ಲರ ಮನಸ್ಸಿನಲ್ಲಿ ಇದೆ. ಅವರು ಯಾವುದಕ್ಕೂ ಹಿಂದೆ ಮುಂದೆ ನೋಡೋಂಗಿಲ್ಲ ಅನ್ನೋಂಥ ಒಂದು ಭಯನೂ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಬಟ್ ಈ ರೀತಿ ನಾವು ಉದಾಹರಣೆ ಕೊಟ್ಟಾಗ ಒಂದು ಇವಾಗ ಸ್ವಾಮಿ ರಾಮಾನಂದ ತೀರ್ಥ ವಿದೌಟ್ ಹ್ಯಾವಿಂಗ್ ಎನಿಥಿಂಗ್, ಅಂದ್ರೆ ಯಾವುದೂ ಒಂದು ಪೊಸಿಷನ್ ಇರಲಿಲ್ಲ, ಸ್ಟೇಟಸ್ ಇರಲಿಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಅಂಥ ಇದ್ರಾಗ ಸಹಿತ ಅವರು ಈ ಲೆವೆಲಿಗೆ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಸೊ ಆ ರೀತಿ ಈವನ್ ನಮ್ಮ ಇದ್ರಾಗ ಮಹಾಭಾರತನಾಗೂ ನಾವು ನೋಡ್ತೀವಿ, ಪಂಚಪಾಂಡವರು ಕೌರವರು ಪಾಂಡವರು ಯುದ್ಧದಲ್ಲಿ 5 ಮಂದಿ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ. ಸೊ ಸಂಖ್ಯೆ ಡಸಂಟ್ ಮ್ಯಾಟರ್, ಅದು ಹಿಂದಿದ್ದಂಥ ನಿಮ್ಮದು ಫೀಲಿಂಗ್ ಏನಿದೆ, ಸ್ಪಿರಿಟ್ ಏನಿದೆ, ಯಾವ ರೀತಿ ನೀವು ಬಂದಂಥ ಒಂದು ಸಿಚುವೇಶನ್ಗೆ ಡೀಲ್ ಮಾಡೋಂಥ ಒಂದು ಪ್ರವೃತ್ತಿ ಏನಿದೆ, ದ್ಯಾಟ್ ಮ್ಯಾಟರ್ಸ್ ಅನ್ನೋದು ನಾವು ಇಲ್ಲಿ ಕಲಿತೀವಿ. ಸೊ ಇವ್ರದ್ದು ಝೀಲು, ಎಂಥೂಸಿಯಾಸಮು ಎಲ್ಲನೂ ನಾವು ಗಮನಿಸಬೇಕಾಗ್ತದೆ. ಮತ್ತು ಅದೇ ರೀತಿ ನಾವು ಮಕ್ಕಳಿಗೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಬಂದಾಗ ಬಿ ಫಿಯರ್ಲೆಸ್ ಅನ್ನೋಂಥ ಒಂದು ಅಡ್ವೈಸ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾಳೆ ನಾವು ಬರೀ ಬುಕ್ಕಿಶ್ ಎಕ್ಸಾಂಪಲ್ಸ್ ಕೊಡೋಕ್ಕಿಂತನೂ ನಮ್ಮ ಸದ್ಯ ಸುತ್ತಮುತ್ತ ಇರೋಂಥ ಜನರದ್ದು ಲೈಫ್ ಸ್ಟೈಲ್ ನೋಡಿ ಸಹಿತ ಅವ್ರದ್ದು ಒಂದು ಐಡಿಯಲ್ ಅವ್ರ ಎದುರುಗಡೆ ಇಟ್ವಿ ಅಂತಂದ್ರೆ ಅದು ಹೆಚ್ಚು ಸಾರ್ಥಕ ಆಗುತ್ತೆ. ಬಟ್ ವಾಟ್ ಮ್ಯಾಟರ್ಸ್ ಈಸ್ ನೀವೇನು ಮಾತಾಡ್ತೀವಿ ಅದ್ರ ತನಕ ನಡ್ಕೊಂಡು ಹೋದ್ರೆ ಮಾತ್ರ ನಿಮ್ಗೆ ಅದಕ್ಕೆ ಬೆಂಬಲ ಸಿಗುತ್ತೆ. ನೀವು ಮಾತಾಡೋದೊಂದು ಮಾಡೋದೊಂದು ಇತ್ತು ಅಂತಂದ್ರೆ ದ್ಯಾಟ್ ಈಸ್ ಅಂದರೆ ಯಾರೂ ಅದಕ್ಕೆ ಕೇರ್ ಮಾಡೋಂಗಿಲ್ಲ, ಆ ವ್ಯಕ್ತಿ ಇದನ್ನೇ ಡೌನ್ ಆಗಿಬಿಡುತ್ತೆ. ಸೊ ಆ ರೀತಿ ನಾವು ನೋಡಿದಾಗ ಹಿಯರ್ ಅಂದ್ರೆ ಒಂದು ಸ್ಟ್ರಗಲ್ ಏನಿದೆ, ಒಂದು ಫೈಟ್ ಏನಿದೆ, ಒಂದು ನಿಜಾಮರ ವಿರುದ್ಧ ಆಯಿತು, ಒಂದು ಬ್ರಿಟಿಷರ್ಸ್ ವಿರುದ್ಧ ಆಯಿತು, ಮತ್ತು ನಾನು ನನ್ನ ದೇಶಕ್ಕೆ ಏನಾರು ಮಾಡಬೇಕು ಅನ್ನೋಂಥದ್ದು ಒಂದು ಫೀಲಿಂಗ್ ಏನಿದೆ. ಇವನ್ ಲೋಕಮಾನ್ಯ ಟೀಳಕರು ಹೋದಾಗ ಅವರು ಎಷ್ಟು ಚಿಕ್ಕ ಮಗು ಆಗಿ ಹತ್ತಂಗೆ ಅಳ್ತಾರೆ, ಇಬ್ಬರು ಫ್ರೆಂಡ್ಸ್ ಒಬ್ರಿಗೊಬ್ರು ಕೊಳ್ಳಾಗಿ ಬಿದ್ದು. ಆ ಫೀಲಿಂಗ್, ಆ ಸ್ಪಿರಿಟ್ ಇವಾಗಿನ ಮಕ್ಕಳ ಒಳಗೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಏನಾರೇ ಆಗ್ತಿರ್ತದೆ, ಇಲ್ಲಿ ನಾವು ಸಿನಿಮಾಕ್ಕೆ ಹೋಗೋಣ, ಇಲ್ಲಿ ನಾವು ಏನಾರೇ ತಿಂಡಿ ತಿರ್ಲಿಕ್ಕೆ ಹೋಗೋಣ ಅನ್ನೋಂಥ ಹೆಚ್ಚು ನಾವು ಗಮನಿಸ್ತೀವಿ. ಬಟ್ ಈ ರೀತಿ ನ್ಯಾಷನಲ್ ಸ್ಪಿರಿಟ್ ಇನ್ಫ್ಯೂಸ್ ಮಾಡೋದು ದೇಶಭಕ್ತಿ ಬಗ್ಗೆ ದಟ್ ಈಸ್ ಎಸೆನ್ಷಿಯಲ್ ಅನ್ನೋಂಥ ಫೀಲಿಂಗ್ ನನಗೆ ಅನ್ನಿಸ್ತದೆ. ಆದ ಕಾರಣ ನಾನು ಈ ಒಂದು ಕೆಲಸ ಕೈಯಲ್ಲಿ ತೊಗೊಂಡೆ, ಮತ್ತು ಅದು ಮಾನಸಿಕ ರೀತಿ ನನಗೆ ಸಾರ್ಥಕತೆ ನನ್ನ ಮನಸ್ಸಲ್ಲಿ ಇದೆ. ಇವಾಗ ಇವರು ಬರೀ 2ನೇ ಸರ್ತಿ ರೀಪ್ರಿಂಟ್ ಮಾಡ್ತೀವಿ, ಪಬ್ಲಿಷ್ ಮಾಡ್ತೀವಿ ಅಂದಾಗ ನಾವು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಈ ಮೆಸೇಜ್ ಮಕ್ಕಳ ತನಕ ಮುಟ್ಟಿಸ್ತು ಅಂತಂದ್ರೆ ನಾವು ಮಾಡೋದಂಥ ಮೆಹನತಿಗೆ ನಮಗೆ ಫಲ ಸಿಕ್ತು ಅನ್ನೋಂಥ ಫೀಲಿಂಗ್ ನನಗಿದೆ. ಅದ್ರ ಹೊರತು ನನಗೆ ಏನೂ ಬೇಕಾಗಿಲ್ಲ ಅನ್ನೋಂಥ ಮಾತು ಕ್ಲಿಯರ್ ಕಟ್ ನಾನು ತಿಳಿಸಿದ್ದೆ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ನೀವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಸುನಂದಾ ವಿ ಕುಲಕರ್ಣಿ ಮೇಡಮ್ ಅವರು ಹೇಳಿದ ರೀತಿ ರಮಾನಂದ ತೀರ್ಥರ ಜೀವನ ಇಲ್ಲಿನ ಭಾಗದ ಯುವಕರಿಗೆ ಮುಖ್ಯವಾಗಿ, ಇಂದಿನ ಯುವಕರಿಗೆ ಮುಖ್ಯವಾಗಿದೆ ಅಂತ ಹೇಳ್ಬೋದು.
ಅವರ ಆಲೋಚನೆಗಳು ಮತ್ತು ಜ್ಞಾನ ಮತ್ತು ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ರಾಮಾನಂದ ತೀರ್ಥರ ಬಗ್ಗೆ ಕೆಲವೊಂದು ನೀತಿಗಳು ಹಾಗೂ ಅವರು ಹೇಳಿದಂತಹ ಮಾತುಗಳು ನಮಗೆ ಮುಖ್ಯವಾಗ್ತವೆ. ಹೆಚ್ಚಿನ ಇನ್ನೂ ಮಾಹಿತಿ ಹೇಳ್ತಾ ಹೋದರೆ ನಮಗೆ ಸಮಯ ಸಾಲದು. ಹಾಗೇನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ರಾಮಾನಂದ ತೀರ್ಥರ ಪುಸ್ತಕವನ್ನು ಸುನಂದಾ ವಿ ಕುಲಕರ್ಣಿ ಮೇಡಮ್ ಅವರು ಈಗಾಗಲೇ ಬರೆದಿದ್ದಾರೆ. ಇದು ನಿಮಗೆ ಎಲ್ಲ ಗ್ರಂಥಾಲಯಗಳಲ್ಲೂ ಕೂಡ ಮುಂದೆ ಲಭ್ಯವಾಗುತ್ತೆ. ಹಾಗೂ ಈ ಒಂದು ಪುಸ್ತಕದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಜೊತೆ ಮಾತುಕತೆಯಲ್ಲಿ ಹಾಗೂ ಆ ರಾಮಾನಂದ ತೀರ್ಥರ ಬಗ್ಗೆ ಸಂಪೂರ್ಣ ಅಲ್ಲದೆ ಇದ್ರೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ನಮಗೆ ನೀಡಿದಂತಹ ಸುನಂದಾ ವಿ ಕುಲಕರ್ಣಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.